ವೇಟ್. ಈ ವಿಡಿಯೋನ ಸ್ಕಿಪ್ ಮಾಡೋ ಮುನ್ನ 1 ನಿಮಿಷ ಕೇಳಿ. ಒಂದು ವೇಳೆ ನೀವು ಈ ವಿಡಿಯೋನ ಈಗಲೇ ಸ್ಕಿಪ್ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡೋದನ್ನೇ ಮರೆತಿದ್ದೀರಾ ಅಂತ ಅರ್ಥ. ಯಾಕೆಂದ್ರೆ ಜಗತ್ತು ಯಾರನ್ನ ದಡ್ಡ ಅಂತ ಕರೆದಿತ್ತು, ಯಾರಿಗೆ 9 ವರ್ಷದವರೆಗೆ ಸರಿಯಾಗಿ ಮಾತನಾಡಲು ಬರುತ್ತಿರಲಿಲ್ಲವೋ ಅಂತಹ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವೇ ಬೆರಗಾಗುವಂತಹ ಸಾಧನೆ ಮಾಡೋಕೆ ಸಾಧ್ಯ ಅನ್ನೋದಾದ್ರೆ ನಿಮ್ಮ ಕೈಲಿ ಯಾಕೆ ಸಾಧ್ಯವಿಲ್ಲ? ಇವತ್ತು ನಾವು ಹೇಳ್ತಿರೋದು ಕೇವಲ ಒಬ್ಬ ವಿಜ್ಞಾನಿಯ ಕಥೆಯಲ್ಲ. ಇದು ಪ್ರತಿಯೊಬ್ಬ ಸೋತ ಮನಸ್ಸಿಗೂ ಗೆಲುವಿನ ದಾರಿ ತೋರಿಸುವ ಮಹಾನ್ ಚೇತನ ಆಲ್ಬರ್ಟ್ ಐನ್ಸ್ಟೀನ್ ಅವರ ಅಸಲಿ ಜೀವನಗಾಥೆ. ಆದರೆ ಗೆಳೆಯರೇ, ಇವತ್ತು ಐನ್ಸ್ಟೀನ್ ಅವರ ಈ ಸ್ಫೂರ್ತಿದಾಯಕ ಕಥೆಯನ್ನು ನಾವು ಕೇವಲ ಕೇಳುವುದು ಮಾತ್ರವಲ್ಲ, ಈ ಕಥೆಯ ಮೂಲಕ ತುಂಬಾ ಸುಲಭವಾಗಿ ಇಂಗ್ಲಿಷ್ ಕೂಡ ಕಲಿಯೋಣ. ಅಂದರೆ ಈ ಕಥೆಯ ಪ್ರತಿಯೊಂದು ಸಾಲನ್ನು ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ವಿವರಿಸುತ್ತೇನೆ. ಬನ್ನಿ ಐನ್ಸ್ಟೀನ್ ಅವರ ಜೀವನದ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ಆಲ್ಬರ್ಟ್ ಐನ್ಸ್ಟೀನ್ ವಾಸ್ born on March 14, 1879 in Germany. ಆಲ್ಬರ್ಟ್ ಐನ್ಸ್ಟೀನ್ ಮಾರ್ಚ್ 14, 1879ರಂದು ಜರ್ಮನಿಯಲ್ಲಿ ಜನಿಸಿದರು. ಆಸ್ ಅ ಚೈಲ್ಡ್ he was very slow in learning and did not speak until he was 9 years old. ಬಾಲ್ಯದಲ್ಲಿ ಅವರು ಕಲಿಯುವಲ್ಲಿ ತುಂಬಾ ನಿಧಾನವಾಗಿದ್ದರು ಮತ್ತು 9 ವರ್ಷದವರೆಗೆ ಮಾತನಾಡುತ್ತಿರಲಿಲ್ಲ. His teacher thought he was a dreamer and would never achieve anything. ಅವರು ಕೇವಲ ಹಗಲುಗನಸು ಕಾಣುವವರು ಮತ್ತು ಜೀವನದಲ್ಲಿ ಏನನ್ನೂ ಸಾಧಿಸುವುದಿಲ್ಲ ಎಂದು ಅವರ ಶಿಕ್ಷಕರು ಭಾವಿಸಿದ್ದರು. ಐನ್ಸ್ಟೀನ್ failed in many subjects, but he was a genius in physics and mathematics. ಐನ್ಸ್ಟೀನ್ ಅನೇಕ ವಿಷಯಗಳಲ್ಲಿ ಅನುತ್ತೀರ್ಣರಾದರು, ಆದರೆ ಅವರು ಭೌತಶಾಸ್ತ್ರ ಮತ್ತು ಗಣಿತದಲ್ಲಿ ಪ್ರತಿಭಾವಂತರಾಗಿದ್ದರು. He once said, "Imagination is more important than knowledge." ಅವರು ಒಮ್ಮೆ ಹೇಳಿದ್ದರು, ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿ ಬಹಳ ಮುಖ್ಯವಾದದ್ದು. A simple pocket compass changed his life and made him curious about science. ಒಂದು ಸಣ್ಣ ದಿಕ್ಸೂಚಿ ಅವರ ಜೀವನವನ್ನೇ ಬದಲಿಸಿತು ಮತ್ತು ವಿಜ್ಞಾನದ ಬಗ್ಗೆ ಅವರಲ್ಲಿ ಕುತೂಹಲ ಮೂಡಿಸಿತು. In 1905, often called his miracle year, Einstein published 4 groundbreaking papers that changed science forever. 1905ರಲ್ಲಿ ಇದನ್ನು ಅವರ ಪವಾಡದ ವರ್ಷ ಎಂದು ಕರೆಯಲಾಗುತ್ತದೆ. ಐನ್ಸ್ಟೀನ್ ವಿಜ್ಞಾನವನ್ನೇ ಶಾಶ್ವತವಾಗಿ ಬದಲಿಸಿದ 4 ಅದ್ಭುತ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು. He is most famous for the equation E equals mc², which explains the relationship between energy and mass. ಶಕ್ತಿ ಮತ್ತು ದ್ರವ್ಯರಾಶಿ ನಡುವಿನ ಸಂಬಂಧವನ್ನು ವಿವರಿಸುವ E equals mc² ಎಂಬ ಸಮೀಕರಣಕ್ಕಾಗಿ ಅವರು ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. In 1921, Albert Einstein won the Nobel Prize in Physics, not for relativity, but for his explanation of the photoelectric effect. 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿತು. ಇದು ಸಾಪೇಕ್ಷತಾ ಸಿದ್ಧಾಂತಕ್ಕಲ್ಲ, ಬದಲಾಗಿ ಅವರಿಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿವರಣೆಗಾಗಿ ನೀಡಲಾಯಿತು. Despite his fame, he remained a humble man who loved playing the violin and sailing. ಇಷ್ಟೊಂದು ಪ್ರಸಿದ್ಧರಾಗಿದ್ದರೂ ಅವರು ಪಿಟೀಲು ನುಡಿಸುವುದು ಮತ್ತು ನೌಕಾಯಾನವನ್ನು ಇಷ್ಟಪಡುವ ಒಬ್ಬ ವಿನಮ್ರ ವ್ಯಕ್ತಿಯಾಗಿದ್ದರು. Einstein's life teaches us that being different is okay and that curiosity is the key to greatness. ಐನ್ಸ್ಟೀನ್ ಅವರ ಜೀವನ ನಮಗೆ ಕಲಿಸುವುದೇನೆಂದರೆ ಎಲ್ಲರಿಗಿಂತ ಭಿನ್ನವಾಗಿರುವುದು ತಪ್ಪಲ್ಲ ಮತ್ತು ಕುತೂಹಲವೇ ಶ್ರೇಷ್ಠತೆಯ ಮೂಲ ಮಂತ್ರವಾಗಿದೆ. As he once said, learn from yesterday, live from today, hope for tomorrow. ಅವರು ಒಮ್ಮೆ ಹೇಳಿದಂತೆ, ನಿನ್ನೆಯಿಂದ ಕಲಿ, ಇಂದಿಗಾಗಿ ಬದುಕು, ನಾಳೆಗಾಗಿ ಭರವಸೆ ಇಡು. 9 ವರ್ಷದವರೆಗೆ ಸರಿಯಾಗಿ ಮಾತನಾಡಲು ಬಾರದಿದ್ದ ಐನ್ಸ್ಟೀನ್ ಅವರೇ ಇಡೀ ಜಗತ್ತನ್ನೇ ಬೆರಗುಗೊಳಿಸುವ ಸಾಧನೆ ಮಾಡಬಲ್ಲರು ಎಂದಾದರೆ ನಿಮ್ಮ ಕೈಯಲ್ಲೂ ಅದು ಖಂಡಿತ ಸಾಧ್ಯ. ಪ್ರಶ್ನೆ ಕೇಳುವುದನ್ನು ಯಾವತ್ತೂ ನಿಲ್ಲಿಸಬೇಡಿ ಮತ್ತು ಕಲಿಯುವುದನ್ನು ಎಂದಿಗೂ ಬಿಡಬೇಡಿ. ಐನ್ಸ್ಟೀನ್ ಅವರ ಜೀವನದ ಈ ಅದ್ಭುತ ಪಯಣ ನಿಮಗೆ ಇಷ್ಟವಾಗಿದ್ದರೆ
ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಲರ್ನ್ ವಿತ್ ಮೀ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ